ಸಹೋದರರೇ ಮತ್ತು ಸಹೋದರಿಯರೇ, ಜೀವನ ಅನ್ನೋದು ಒಂದೇ ರೀತಿ ಇರಲ್ಲ. ಗೆದ್ದವರು ಗೆಲ್ತಾನೆ ಇರಲ್ಲ, ಸೋತವರು ಸೋಲ್ತಾನೆ ಇರಲ್ಲ. ಅದಕ್ಕೆ ಹೇಳೋದು ಜೀವನ ಅನ್ನೋದು ಏರುಪೇರಿನ ಗಾಯನ ಅಂತ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ರೋಜಾ ಸಿನಿಮಾ ಹೀರೋ ಅರವಿಂದ್ ಸ್ವಾಮಿ. ಗೆಳೆಯರೆ, 1990ರ ದಶಕದಲ್ಲಿ ಮಣಿರತ್ನಂ ನಿರ್ದೇಶನದಲ್ಲಿ ರೋಜಾ ಎಂಬ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಒಂದು ತೆರೆ ಕಂಡಿತ್ತು. ಇನ್ನು ಈ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದು ಅರವಿಂದ್ ಸ್ವಾಮಿ ಎಂಬ ಸುರಸುಂದರ ಯುವಕ. ಈ ರೋಜಾ ಸಿನಿಮಾ ಆ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಉಂಟು ಮಾಡಿ ಹಿಂದಿಗೆ ಕೂಡ ಡಬ್ ಆಗಿ ಅಲ್ಲೂ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಆ ಸಿನಿಮಾ ಹೀರೋ ಅರವಿಂದ್ ಸ್ವಾಮಿ ಸ್ಟಾರ್ ಹೀರೋ ಆಗಿ ಈತ ನೋಡಲು ಕೂಡ ಬಹಳ ಸುಂದರವಾಗಿದ್ದರಿಂದ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಇವನಿಗೆ ಅಭಿಮಾನಿಗಳಾಗಿದ್ರು. ಇದರಿಂದ ಇವನು ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಸೂಪರ್ ಸ್ಟಾರ್ ಆಗಿ ಪೀಕ್ ನಲ್ಲಿ ಇದ್ದ ಸಂದರ್ಭದಲ್ಲೇ ಸಿನಿಮಾದಲ್ಲಿ ಆಕ್ಟ್ ಮಾಡೋದನ್ನು ನಿಲ್ಲಿಸಿ ಮತ್ತೆ 10 ವರ್ಷಗಳ ನಂತರ ತಮಿಳಿನ ಸೂಪರ್ ಹಿಟ್ ಸಿನಿಮಾ ತನಿವರ್ವನ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ವಾಪಸ್ ಬಂದು ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ಮತ್ತೆ ಬ್ಯುಸಿಯಾಗಿದ್ದಾಗಲೇ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುತ್ತಾ, ನಾನು 11 ವರ್ಷ ಚಿತ್ರರಂಗದಿಂದ ಸಂಪೂರ್ಣ ದೂರ ಇದ್ದೆ. 2005ರಲ್ಲಿ ನನಗೆ ಆಕ್ಸಿಡೆಂಟ್ ಆಗಿ ಬೆನ್ನಿನ ಮೂಳೆ ಮುರಿದು ಹೋಗಿದ್ದರಿಂದ ಮಂಚದಿಂದ ಏಳಲಾಗದೆ, ಅದೇ ಸಮಯದಲ್ಲಿ ಲಕ್ವಾ ಕೂಡ ಹೊಡೆದಿದ್ದರಿಂದ ಕೈಕಾಲು ಕೂಡ ಅಲಗಡಿಸಲಾಗದೆ 15 ತಿಂಗಳು ನೋವಿನಿಂದ ಒಂದೇ ಕಡೆ ನರಳದೆ ನನ್ನ ದೇಹ ಸ್ಪರ್ಶವನ್ನೇ ಕಳೆದುಕೊಂಡಿತ್ತು. ಹೆಲ್ತ್ ಸೀರಿಯಸ್ ಆಗಿದ್ದರಿಂದ ನನ್ನ ನೋವನ್ನು ನೋಡಲಾಗದೆ ನನ್ನ ಹೆಂಡತಿ USA, UK ಅಂತ ಸಾಕಷ್ಟು ದೇಶಗಳಿಂದ ಡಾಕ್ಟರ್ನ ಕರೆಸಿದ್ರು ಕೂಡ ಪ್ರಯೋಜನನೇ ಆಗದಿದ್ದರಿಂದ ಒಬ್ಬ ಸ್ನೇಹಿತ ಸಜೆಷನ್ ಕೊಟ್ಟಿದ್ದರಿಂದ ಕೇರಳದ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ತಕ್ಷಣ ಸೇರಿ ಅಲ್ಲಿ ಆಯುರ್ವೇದಿಕ್ ಔಷಧಿ ಮಸಾಜ್ ಅಂತ ಮಾಡಿಸಿಕೊಂಡೆ. ನನಗೇನೋ ಆಗ ಸಂಪೂರ್ಣವಾಗಿ ಕಾಯಿಲೆ ಗುಣ ಆಗದೆ ಇದ್ರು ಈ ರೀತಿಯಾದ 3 ದಿನಕ್ಕೆ ನಡೆಯುವ ರೀತಿ ಅಂತೂ ಆಯ್ತು. ಇಂಗ್ಲಿಷ್ ಮೆಡಿಸಿನ್ ಗಿಂತ ಆಯುರ್ವೇದಿಕ್ಕೆ ಬೆಸ್ಟ್ ಹಂಗಂತ ನಾನು ಹೇಳಿದೆ ಅಂತ ನೀವು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಸೇರ್ಬೇಡಿ. ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ಯಾಕೆಂದ್ರೆ ಬೇರೆಯವರು ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಕೊಂಡು ನಂಬಾರ್ದು. ಡಾಕ್ಟರ್ ಸಜೆಷನ್ ಮೂಲಕ ಟ್ರೀಟ್ಮೆಂಟ್ ನ ತೆಗೆದುಕೊಳ್ಳಿ. ಇನ್ನು ಈ ರೀತಿ ಕೆಲವು ದಿನಗಳ ನಂತರ ಈ ಕಾಯಿಲೆ ನನಗೆ ಸಂಪೂರ್ಣ ವಾಸಿಯಾದ್ರೂ ನನಗೆ ಚಿತ್ರರಂಗಕ್ಕೆ ಬರಬೇಕು ಅನ್ಸಲಿಲ್ಲ. ಯಾಕೆಂದ್ರೆ ನಾನು ಆಗ ಯೂಸ್ ಮಾಡಿದ್ದ ಅಲೋಪತಿ ಮೆಡಿಸಿನ್ ಇಂದ ನನ್ನ ಕೂದಲು ಸಂಪೂರ್ಣ ಉದುರಿ ಹೋಗಿ ದೇಹ ವಿಪರೀತ ದಪ್ಪ ಆಗಿತ್ತು. ಆದ್ರೆ ನಂತರ ನನ್ನ 2ನೇ ಹೆಂಡತಿನ ನನಗೆ ಧೈರ್ಯ ಹೇಳಿ ಫಿಟ್ನೆಸ್ ಕಡೆ ಗಮನ ಕೂಡ ಕೇಳಿದ್ರಿಂದ ನನ್ನ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದೆ ಅಂತ ಅರವಿಂದ್ ಸ್ವಾಮಿ ಹೇಳಿದ್ರಿಂದ ಈಗ ನ್ಯೂಸ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ರೋಜಾ ಸಿನಿಮಾದ ಸುರಸುಂದರ ನಟ ಅರವಿಂದ್ ಸ್ವಾಮಿ ಜೀವನ ಹಾಳಾಗಿ ಬೀದಿಗೆ ಬಂದಿದ್ದಾದ್ರು ಯಾಕೆ? ಅರವಿಂದ್ ಸ್ವಾಮಿ ಮನುಷ್ಯ ಕೊರೆಯಲ್ಲ ಹಿಂದೆ ಬಿದ್ದು ನನ್ನ ಜೊತೆ ಒಂದು ರಾತ್ರಿ ಮಜಾ ಮಾಡು ಹೊಂದಿದ್ದಾದ್ರು ಯಾಕೆ? ಅರವಿಂದ್ ಸ್ವಾಮಿ ಮತ್ತು ರೋಜಾ ಸಿನಿಮಾ ಹೀರೋಯಿನ್ ಮಧುಬಾಲ ಸಂಬಂಧ ಮುರಿದು ಬೀಳಲು ಕಾರಣ ಏನು? ರಾತ್ರಿ ಎಲ್ಲ ಕುಡಿದು ಟೈಟ್ ಆಗಿ ಅರವಿಂದ್ ಸ್ವಾಮಿ ರಸ್ತೆಯಲ್ಲಿದ್ದ ಜನರಿಗೆ ಮಾಡಿದ್ದಾದ್ರು ಏನು? 10,000 ಕೋಟಿ ಒಡೆಯ ಅರವಿಂದ್ ಸ್ವಾಮಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವಂತೆ ಆಗಿದ್ದಾದ್ರು ಯಾಕೆ? ಹುಡುಗಿರ ಶೋಕಿಗೆ ಬಿದ್ದು ಅರವಿಂದ್ ಸ್ವಾಮಿ ತನ್ನ ಹೆಂಡತಿಯ ಮುಂದೆನೆ ಮಾಡಿದ್ದಾದ್ರು ಏನು ಎಂಬ ಎಲ್ಲ ಕುತೂಹಲಕಾರಿ ರಹಸ್ಯಭರಿತ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನು ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಅರವಿಂದ್ ಸ್ವಾಮಿ ಹುಟ್ಟಿದ್ದು 1970ನೇ ಇಸ್ವಿ ಜೂನ್ 18ನೇ ತಾರೀಕು ತಮಿಳುನಾಡಿನ ಚೆನ್ನೈನಲ್ಲಿ. ತಂದೆ ವೆಂಕಟರಾಮ ದೊರೈಸ್ವಾಮಿ ಅಲಿಯಾಸ್ ವೇಡಿ ಸ್ವಾಮಿ. ಇನ್ನು ನಿಜ ಹೇಳಬೇಕು ಅಂದ್ರೆ ಅರವಿಂದ್ ಸ್ವಾಮಿಯ ನಿಜವಾದ ತಂದೆ ದಿಲೀಪ್ ಕುಮಾರ್. ಈತ ಸಣ್ಣ ಪುಟ್ಟ ಧಾರಾವಾಹಿಗಳಲ್ಲಿ ಆ ಸಮಯದಲ್ಲಿ ಕೆಲಸ ಮಾಡುತ್ತಾ ಸಿನಿಮಾಗಳಲ್ಲೂ ಪೋಷಕ ಪಾತ್ರದಲ್ಲಿ ನಡೆಸ್ತಾ ಇದ್ದ. ಈ ದಿಲೀಪ್ ಕುಮಾರ್ ಹೆಂಡತಿ ರುಕ್ಮಿಣಿಗೆ 3 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಹುಟ್ಟಿ ಒಂದು ಹೊತ್ತಿನ ಊಟಕ್ಕೂ ಸಹ ಕಷ್ಟಪಡುತ್ತಾ ತಿನ್ನಲು ಅನ್ನ ಇಲ್ಲದ ಪರಿಸ್ಥಿತಿಯಲ್ಲಿ ಕಡು ಬಡತನದಲ್ಲಿ ಜೀವನ ಮಾಡ್ತಾ ಇದ್ರು. ಇನ್ನು ಈ ದಿಲೀಪ್ ಕುಮಾರ್ ತಂಗಿ ವಸಂತ ಸ್ವಾಮಿ ಅದೇ ಸಮಯದಲ್ಲಿ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ಭರತನಾಟ್ಯ ಪ್ರವೀಣೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಲ್ಲಿದ್ಲು. ಈ ಕಡೆ ಅದೇ ಚೆನ್ನೈನಲ್ಲಿ ಬಹಳ ದೊಡ್ಡ ಬಿಸಿನೆಸ್ ಮ್ಯಾನ್ ಆದ ವಿಡಿ ಸ್ವಾಮಿ ಅಲಿಯಾಸ್ ವೆಂಕಟರಾಮ ದೊರೈಸ್ವಾಮಿ ಸ್ಟೀಲ್ ಬಿಸಿನೆಸ್, ಮಿಷನರಿ ಮ್ಯಾನುಫ್ಯಾಕ್ಚರ್, ರಿಯಲ್ ಎಸ್ಟೇಟ್, ಕಾವೇರಿ ಇಂಜಿನಿಯರಿಂಗ್ ಕಾಲೇಜ್ ಅಂತ 20ಕ್ಕಿಂತ ಅತಿ ಹೆಚ್ಚಿನ ವ್ಯವಹಾರವನ್ನ ಮಾಡುತ್ತಾ ಅತಿ ದೊಡ್ಡ ಶ್ರೀಮಂತರಾಗಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಇನ್ನು ಇವನು ಆಗ ಈ ವಸಂತ ಅವರು ಮಾಡಿದ ಡ್ಯಾನ್ಸ್ ನ ನೋಡಿ ಅದು ಇವನಿಗೆ ಬಹಳನೇ ಇಷ್ಟ ಆಗಿ ಇವರಿಬ್ರು ಒಂದೇ ಜಾತಿಯವರಾಗಿದ್ದರಿಂದ ಮನೆಯವರೆಲ್ಲರ ಒಪ್ಪಿಗೆ ಪಡೆದು ವಿಡಿ ಸ್ವಾಮಿಗೆ ವಸಂತ ಬಹಳ ಇಷ್ಟ ಆಗಿದ್ದರಿಂದ ತಾನೇ ಆ ಮದುವೆ ಖರ್ಚನ್ನ ಪೂರ್ತಿ ವಹಿಸಿಕೊಂಡು ಬಹಳ ಅದ್ದೂರಿಯಾಗಿ ಮದುವೆ ಆಗಿದ್ದ. ಆದ್ರೆ ಈ ರೀತಿ ಮದುವೆ ಆಗಿ ಬಹಳ ವರ್ಷ ಆದ್ರೂ ಮಕ್ಕಳೇ ಹುಟ್ಟದೇ ಇದ್ದುದರಿಂದ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಗಳಿಗೆ ಕೊಡಿಸಿದ್ರು ಅದು ವರ್ಕ್ ಆಗದೆ ಏನೂ ಪ್ರಯೋಜನನೂ ಆಗದೆ ಇದ್ದುದರಿಂದ ಇದೇ ಕೋರ್ಗ್ನಲ್ಲಿದ್ದ ಗಂಡ ಹೆಂಡತಿ ಒಂದು ಉಪಾಯ ಮಾಡಿ ಹೇಗಾದ್ರೂ ಈ ವಸಂತ ಅವರಣ್ಣ ದಿಲೀಪ್ ಕುಮಾರ್ ಸಿನಿಮಾದಲ್ಲಿ ಕಷ್ಟಪಟ್ಟು ದುಡಿದಿದ್ದ ಹಣನೆಲ್ಲ ಸಿಕ್ಕ ಕೆಟ್ಟ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಲು ಹೋಗಿ ಇರುವ ದುಡ್ಡೆಲ್ಲ ಕಳೆದುಕೊಂಡು ಬಡವನಾಗಿ ಸಾಲ್ಗಾರ ಆಗಿದ್ದಾನೆ. ಆದ್ರಿಂದ ಇವನ್ಗೆ ಹುಟ್ಟಿರುವ ಮಕ್ಕಳಲ್ಲಿ ಒಂದು ಗಂಡು ಮಗುವನ್ನ ನಾವು ದತ್ತು ತೆಗೆದುಕೊಂಡು ಅವನ ಸಾಲ ತೀರಿಸೋಣ ಅಂತ ಅಂದುಕೊಂಡು ಈ ವಿಷಯನ ದಿಲೀಪ್ ಕುಮಾರ್ ಗೆಳೆದಾಗ ಅವನು ಬಹಳ ಖುಷಿಯಿಂದಾನೆ ಇವ್ರ ಹತ್ರ ದುಡ್ಡಿಸ್ಕೊಂಡು ತನಗೆ ಹುಟ್ಟಿದ್ದ ಮಗುವನ್ನ ಕಾನೂನು ಪ್ರಕಾರ ಅವ್ರಿಗೆ ಕೊಟ್ಬಿಟ್ಟ.
ಇನ್ನು ಅವತ್ತಿನಿಂದ ಅರವಿಂದ್ ಕುಮಾರ್ ಅರವಿಂದ್ ಸ್ವಾಮಿಯಾಗಿ ವಿ.ಡಿ. ಸ್ವಾಮಿ ಮನೆ ಸೇರ್ಕೊಂಡು ಇವನನ್ನ ಬಹಳ ಮುದ್ದಿನಿಂದ ಅವರು ಸಾಕಿ ಕೇಳಿದಾಗ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ದುದರಿಂದ ಇವನು ಪಾರ್ಟಿ ಡ್ರಿಂಕ್ಸು ಹುಡುಗಿರು ಅಂತ ಫುಲ್ ಲೈಫ್ ನ ಎಂಜಾಯ್ ಮಾಡುತ್ತಾ ಆನಂದದಿಂದ ಇದ್ದ. ಆದ್ರೆ ಇವನು ಈ ರೀತಿ ಬಾಟ್ಲುಗಟ್ಲೆ ಕುಡಿಯೋದು ಇವರ ತಂದೆ ತಾಯಿಗೆ ಇಷ್ಟಾನೇ ಆಗದೆ ಇದ್ರು ಅವರು ಇವನ್ನ ಏನು ಕೇಳದೆ ಬಹಳ ಸಾಫ್ಟ್ ಆಗಿ ಬುದ್ಧಿ ಹೇಳ್ತಿದ್ರು. ಇನ್ನು ಆ ರೀತಿ ಈ ಅರವಿಂದ್ ಸ್ವಾಮಿ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಚೆನ್ನೈನ ಶಿಷ್ಯ ಸ್ಕೂಲ್ ನಲ್ಲಿ ಓದಿನಲ್ಲಿ ಬಹಳ ಚುರುಕಾಗಿದ್ದ ಇವನು ಡಾಕ್ಟರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದ. ಆದ್ರೆ ಯಾವಾಗ ಕಾಲೇಜ್ಗೆ ಎಂಟ್ರಿ ಕೊಟ್ಟ ಓದು ತಲೆಗತ್ತದೆ ಇದ್ದುದರಿಂದ ಲಯೋಲಾ ಕಾಲೇಜ್ನಲ್ಲಿ ಬಿಕಾಂ ಡಿಗ್ರಿಗೆ ಜಾಯ್ನ್ ಆದ. ಈ ರೀತಿ ಈ ಅರವಿಂದ್ ಸ್ವಾಮಿ ಕೆಟ್ಟು ಹಾಳಾಗ್ತಾ ಇದ್ದಾನೆ ಅಂತ ಗಮನಿಸಿದ ಇವರ ತಂದೆ ವಿ.ಡಿ. ಸ್ವಾಮಿ ಇವನ್ನ ಯುಎಸ್ಗೆ ಕಳಿಸಿ MBAಗೆ ಜಾಯ್ನ್ ಮಾಡಿಸಿದ್ರು. ಆದ್ರೆ ಇವನ ದುರಾದೃಷ್ಟಕ್ಕೆ ಅದೇ ಸಮಯದಲ್ಲಿ ವಿ.ಡಿ. ಸ್ವಾಮಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರಿಂದ ಅರವಿಂದ್ ಸ್ವಾಮಿ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಇಂಡಿಯಾಗೆ ಬಂದ. ಇನ್ನಾಗಿನಿಂದ ತಂದೆಗೆ ಬಿಸ್ನೆಸ್ ನಲ್ಲಿ ಹೆಲ್ಪ್ ಮಾಡುತ್ತಾ ಅವ್ರ ಜೊತೆ ಇರಲು ಆರಂಭಿಸಿದ. ಇನ್ನು ಆಗ ಅವನ ಲುಕ್ ಪರ್ಸನಾಲಿಟಿನ ನೋಡಿದವರೆಲ್ಲ ಸಿನಿಮಾದಲ್ಲಿ ನೀನ್ ಆಕ್ಟ್ ಮಾಡಿದ್ರೆ ಸ್ಟಾರ್ ಹೀರೋ ಆಗ್ತೀಯಾ ಅಂತ ಇವನ್ನ ಹೊಗಳ್ತಾ ಇದ್ರಿಂದ ಆಗ್ಲಿಂದ ವಿ.ಡಿ. ಸ್ವಾಮಿ ತನ್ನ ಕಂಪನಿಯ ಪ್ರಾಡಕ್ಟ್ ಗಳನ್ನೆಲ್ಲ ಇವನೇ ಮಾಡೆಲ್ ಮಾಡಿಕೊಂಡು ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ನ ಮಾಡಿಸ್ತಾ ಇದ್ದ. ಆದ್ರೆ ಆಗ ಈ ಅರವಿಂದ್ ಸ್ವಾಮಿಗೆ ಒಂದು ಚೂರು ಆಕ್ಟಿಂಗ್ ಇಷ್ಟ ಇರಲಿಲ್ಲ. ಆದ್ರೂ ಅವರ ಅಪ್ಪನ ಬಲವಂತಕ್ಕೆ ಅವರು ಹೇಳಿದಾಗೆ ಮಾಡ್ತಾ ಇದ್ದ. ಇನ್ನು ಆ ರೀತಿ ಇವನ ಆಡ್ಸ್ ಗಳು ತುಂಬಾ ಪಾಪ್ಯುಲರ್ ಆಗಿದ್ರಿಂದ ಅದನ್ನ ನೋಡಿ ವಿ.ಡಿ. ಸ್ವಾಮಿ ಫ್ಯಾಮಿಲಿ ಫ್ರೆಂಡ್ ತಮಿಳಿನ ಪ್ರಖ್ಯಾತ ನಿರ್ದೇಶಕ ಸುಹಾಸಿನಿ ಗಂಡ ಮಣಿರತ್ನಂ ತಾನವಾಗ ಡೈರೆಕ್ಟ್ ಮಾಡುತ್ತಿದ್ದ ದಳಪತಿ ಎಂಬ ಸಿನಿಮಾದಲ್ಲಿ ಒಂದು IAS ಆಫೀಸರ್ ರೋಲ್ ಇದೆ. ಇನ್ನು ಆ ಸಿನಿಮಾದಲ್ಲಿ ಹೀರೋ ಆಗಿ ರಜನಿಕಾಂತ್ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಿನಿಮಾ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೇ ಬಿಡೋಣ ಅಂತ ಇದಕ್ಕೆ ಅರವಿಂದ್ ಸ್ವಾಮಿ ಕೂಡ ಒಪ್ಕೊಂಡ. ಆ ರೀತಿ ದಳಪತಿ ಸಿನಿಮಾ ನಂತರ ರಿಲೀಸ್ ಆಗಿ ಅರವಿಂದ್ ಸ್ವಾಮಿಗೂ ಒಳ್ಳೆ ಹೆಸರು ಬಂದು ಇವನು ಫುಲ್ ಫೇಮಸ್ ಆಗಿ ಜನ ಎಲ್ಲ ಇವನ ಆಟೋಗ್ರಾಫ್ಗೆ ಮುಗಿ ಬಿದ್ದಿದ್ರಿಂದ ಬಿಸ್ನೆಸ್ ಬಿಟ್ಟು ಸಿನಿಮಾದಲ್ಲಿ ನಾನು ಹೀರೋ ಆಗಿ ಆಕ್ಟ್ ಮಾಡ್ತೀನಿ ಅಂದಾಗ ಆತ ತಕ್ಷಣ ಮಣಿರತ್ನಂನ ಕರೆದು ಇದೇ ವಿಷಯನ ಅವನಿಗೂ ಹೇಳಿ ಒಂದು ಒಳ್ಳೆ ಸ್ಟೋರಿನ ರೆಡಿ ಮಾಡಲು ಹೇಳಿದ್ರಿಂದ ಆಗ ಮಣಿರತ್ನಂ ರೋಜಾ ಸಿನಿಮಾನ ಪ್ಲಾನ್ ಮಾಡ್ದ. ಈ ರೀತಿ ಅದರಲ್ಲಿ ಅರವಿಂದ್ ಸ್ವಾಮಿ ಹೀರೋ ಆದ್ರೆ ಮಧುಬಾಲ ಹೀರೋಯಿನ್ ಆಗಿ ಆಕ್ಟ್ ಮಾಡಿದಾಗ ಆ ಸಿನಿಮಾ 1992ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ಆಗಿನಿಂದ ಅರವಿಂದ್ ಸ್ವಾಮಿ ಹುಡುಗಿಯರ ಪಾಲಿನ ಡ್ರೀಮ್ ಬಾಯ್ ಆದ. ಇದರಿಂದ ಇವನಿಗೆ ಫುಲ್ ಡಿಮ್ಯಾಂಡ್ ಬಂದು ಡ್ಯಾಡಿ, ಮರುಕ್ಪಡಿಯಂ, ತಲ್ಲಟ್ಟು ಅಂತ ಸಾಲು ಸಿನಿಮಾಗಳಲ್ಲಿ ನಟಿಸಿ ಅವು ಹಿಟ್ ಆಗಿದ್ರಿಂದ ಸ್ಟಾರ್ ಹೀರೋ ಆಗಿ ಫುಲ್ ಫೇಮಸ್ ಆದ. ಆದ್ರೆ ಇವನಿಗಿದ್ದ ಹುಡುಗಿಯರ ಹುಚ್ಚು ಮಾತ್ರ ಆಗ್ಲೂ ಕಡಿಮೆ ಆಗದೆ ತಾನು ಆಕ್ಟ್ ಮಾಡುವ ಎಲ್ಲಾ ಹೀರೋಯಿನ್ಗಳ ಜೊತೆನೂ ಸಂಬಂಧ ಇಟ್ಕೊಂಡು ಆ ವಿಷಯ ಎಲ್ಲ ಪಬ್ಲಿಕ್ ಆಗಿ ರೋಜಾ ಸಿನಿಮಾ ಹೀರೋಯಿನ್ ಮಧುಬಾಲ ಜೊತೆ ಪಾರ್ಟಿ ಪಬ್ಬು ಅಂತ ಹೋಗಿ ಇದೆಲ್ಲ ಇವರ ಅಪ್ಪನಿಗೆ ಗೊತ್ತಾಗಿ ಅವರು ಹೀಗೆ ಬಿಟ್ರೆ ಮಗ ಯಾರಾದ್ರೂ ಸಿನಿಮಾ ಹೀರೋಯಿನ್ನೇ ಮದುವೆ ಆಗ್ತಾನೆ ಅಂತ ಭಯ ಪಟ್ಟು ಅರವಿಂದ್ ಸ್ವಾಮಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ಫ್ರೆಂಡ್ ಮಗಳಾದ ಗಾಯತ್ರಿ ರಾಮಮೂರ್ತಿ ಜೊತೆ ಅವನ ಮದುವೆ ಮಾಡಿದ್ರು. ಆದ್ರೆ ಇದೇ ಟೈಮಲ್ಲಿ ವಿ.ಡಿ. ಸ್ವಾಮಿಗೆ 3 ಸಾರಿ ಹಾರ್ಟ್ ಅಟ್ಯಾಕ್ ಆಗಿ ಆತ 1999ನೇ ಇಸ್ವಿಯಲ್ಲಿ ಸತ್ತು ಹೋಗಿದ್ರಿಂದ ತನಗೆ ಬ್ಯಾಕ್ ಬೋನ್ ಆಗಿದ್ದ ತಂದೆನೇ ಸತ್ತು ಹೋಗಿದ್ರಿಂದ ಫುಲ್ ಡಿಪ್ರೆಸ್ ಆಗಿ ಅರವಿಂದ್ ಸ್ವಾಮಿ ಕುಡಿಯಲಾರಂಭಿಸಿದ. ಇನ್ನು ಆಗ ಮಗನ ಪರಿಸ್ಥಿತಿ ನೋಡಲಾಗದೆ ಇವರ ತಾಯಿ ವಸಂತ ಮಗನಿಗೆ ಬುದ್ಧಿ ಹೇಳಿದ್ರಿಂದ ಮತ್ತೆ ಸರಿ ಹೋಗಿ ಬಾಂಬೆ ಸಿನಿಮಾದ ಮೂಲಕ ತನ್ನ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಆರಂಭಿಸಿದ. ಇನ್ನು ಈ ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಹೀರೋಯಿನ್ ಮನುಷ್ಯ ಕೊಯ್ರಾಲ ಜೊತೆ ಡೇಟ್ ಮಾಡುತ್ತಾ ಆಗಾಗ ಅವಳನ್ನ ಕರೆದುಕೊಂಡು ಫಾರಿನ್ ವೆಕೇಶನ್ಗೆ ಅಂತ ಹೋಗುತ್ತಾ ಇದ್ದುದರಿಂದ ಇವರಿಬ್ಬರ ಸಂಬಂಧ ಪಬ್ಲಿಕ್ ಆಗಿ ಇವನಿಗೂ ಇವನ ಹೆಂಡತಿಗೂ ಜಗಳ ಆಗಿ ಡೈವರ್ಸ್ ತೆಗೆದುಕೊಳ್ಬೇಕು ಅಂತ ಅವಳು ಅಂದುಕೊಂಡಾಗ ದೊಡ್ಡವರೆಲ್ಲ ಸೇರಿ ಬುದ್ಧಿ ಹೇಳಿ ಮಕ್ಕಳು ಹುಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದರಿಂದ ಇವರ ಅನ್ಯೋನ್ಯ ಸಂಸಾರಕ್ಕೆ ಅಧೀರ, ರುದ್ರ ಅಂತ 2 ಮಕ್ಕಳು ಹುಟ್ಟಿದ್ರು ಕೂಡ ಇವನು ತನ್ನ ಫ್ಯಾಮಿಲಿ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ಳದೆ ಕುಡಿತಾ ಹುಡುಗಿರು ಅಂತ ಲೈಫ್ ನ ಎಂಜಾಯ್ ಮಾಡುತ್ತಾ ಒಂದು ಸಮಯದಲ್ಲಿ ಇವರ ಬಿಸ್ನೆಸ್ ನಲ್ಲಿ ಫುಲ್ ನಷ್ಟ ಆಗಿದ್ರಿಂದ ಅವರ ತಾಯಿ ಎಷ್ಟೇ ಹೇಳಿದ್ರು ಅವರ ಮಾತನ್ನೇ ಇವನು ಕೇಳದೆ ತನಗೆ ಇಷ್ಟ ಬಂದಿದ್ದೆ ಮಾಡುತ್ತಾ ಇದ್ದುದರಿಂದ ಮಗನ ಮುಂದಿನ ಜೀವನದ ಬಗ್ಗೆನೇ ಯೋಚಿಸುತ್ತಾ ಆಕೆ ಕೂಡ ಸತ್ತು ಹೋಗಿದ್ರಿಂದ ಅರವಿಂದ ಸ್ವಾಮಿ ಇನ್ನೂ ಡಿಪ್ರೆಸ್ ಆಗಿ ಒಂದು ಸಾರಿ ಓವರ್ ಆಗಿ ಡ್ರಿಂಕ್ಸ್ ಮಾಡುತ್ತಾ ಕಾರ್ ಡ್ರೈವ್ ಮಾಡುತ್ತಾ ಮನೆಗೆ ಬರಬೇಕಾದ್ರೆ ನಟ್ಟ ನಡು ರಸ್ತೆಯಲ್ಲಿ ಇವನ ಕಾರು ಡಿವೈಡರ್ಗೆ ಹೊಡೆದು ಆಕ್ಸಿಡೆಂಟ್ ಆಗಿ ಇವನ ತಲೆ ಮತ್ತು ಬೆನ್ನಿಗೆ ಬಲವಾದ ಏಟು ಬಿದ್ದು ಆಸ್ಪತ್ರೆಗೆ ಸೇರಿಸಿದ್ರು. ಇನ್ನಾಗ ಇವನ್ನ ಚೆಕ್ ಮಾಡಿದ ಡಾಕ್ಟರ್ಗಳು 2 ವರ್ಷಗಳ ಕಾಲ ಬೆಡ್ ರೆಸ್ಟ್ ನಲ್ಲೇ ಇರಲು ಹೇಳಿದ್ರು. ಆದ್ರೆ ಆಗ್ಲೂ ಇದು ಕ್ಯೂರ್ ಆಗದೆ ಇದ್ದುದರಿಂದ ಅವನ ಹೆಂಡತಿನೇ ಅವನಿಗೆ ಫುಲ್ ಎಲ್ಲಾ ರೀತಿಯ ಸೇವೆ ಮಾಡ್ತಿದ್ರು ಕೂಡ ಅವಳಿಗೆ ಬಾಯಿಗೆ ಬಂದಾಗೆ ಬೈಯುತ್ತಾ ತನ್ನ ಚಿಕ್ಕ ವಯಸ್ಸಿನ ಗರ್ಲ್ ಫ್ರೆಂಡ್ ಅಪರ್ಣಾ ಮುಖರ್ಜಿ ಜೊತೆ ರಾತ್ರಿ ಹಗಲು ಅನ್ನದೆ ಫೋನಿನಲ್ಲಿ ಮಾತನಾಡುತ್ತಾ ಇದ್ದುದರಿಂದ ಅದನ್ನ ನೋಡಿ ಗಾಯತ್ರಿ ನನ್ನ ಗಂಡನಿಗೆ ಇನ್ನೂ ಬುದ್ಧಿ ಬರಲ್ಲ ಅಂತ ಗೊತ್ತಾಗಿ ಅವನಿಗೆ ಡೈವರ್ಸ್ ಕೊಟ್ಟು ತನ್ನ 2 ಮಕ್ಕಳನ್ನ ಕರೆದುಕೊಂಡು ತನ್ನ ತಂದೆ ಮನೆಗೆ ಹೊರಟೋದ್ಲು.
ಇನ್ ಯಾವಾಗ ಈ ರೀತಿ ಆಯ್ತೋ ತನ್ನ ಹೆಂಡತಿ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳದೆ ಅರವಿಂದ್ ಸ್ವಾಮಿ ತನ್ನ ಲವ್ವರ್ ಅಪರ್ಣಾ ಮುಖರ್ಜಿಯನ್ನು 2ನೇ ಮದುವೆಯಾಗಿ 2 ಮಕ್ಕಳ ಬಾಧ್ಯತೆಯನ್ನ ತಾನೇ ತೆಗೆದುಕೊಂಡ. ಇದೇ ಸಂದರ್ಭದಲ್ಲಿ ಆತನ ಆರೋಗ್ಯ ಕೂಡ ತಕ್ಕ ಮಟ್ಟಿಗೆ ಸರಿ ಹೋಗಿ ಹೇಗೋ ಒಂದು ಚೂರು ನಡೆಯೋ ರೀತಿಯಾದ. ಆದ್ರೆ ಒಂದೇ ಜಾಗದಲ್ಲಿ ಕೂತು ಚೆನ್ನಾಗಿ ತಿಂದು ಕುಡಿದು ಮೆಡಿಸಿನ್ ಸ್ಟಿರಾಯ್ಡ್ ಇಂಜೆಕ್ಷನ್ ಗಳನ್ನ ಆರೋಗ್ಯ ಸರಿ ಹೋಗಲು ತೆಗೆದುಕೊಂಡಿದ್ದರಿಂದ ಆತನ ದೇಹ ಫುಲ್ ದಪ್ಪ ಆಗಿ ವಿಕಾರವಾಗಿ ತಲೆ ಕೂದಲು ಕೂಡ ಉದುರು ಹೋಗಿ ವಿಚಿತ್ರವಾಗಿ ಕಾಣಲು ಆರಂಭಿಸಿದ್ದ. ಇನ್ನು ಇದೇ ಸಂದರ್ಭದಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದ ಅರವಿಂದ್ ಸ್ವಾಮಿ ನೋಡಿ ಲವರ್ ಬಾಯ್ ತರಹ ಸುಂದರವಾಗಿದ್ದ ಅರವಿಂದ್ ಸ್ವಾಮಿ ಈಗೇನು ಈಗ ಆಗ್ಬಿಟ್ಟಿದ್ದಾನೆ ಅಂತ ಎಲ್ಲ ಆಶ್ಚರ್ಯಕ್ಕೆ ಗುರಿಯಾದ್ರು. ಆ ರೀತಿಯಾಗಿನಿಂದ ಮೀಡಿಯಾಗೆ ದೂರವಾಗಿದ್ದುಕೊಂಡು ಕಾಲೇಜು, ಬಿಸ್ನೆಸ್, ರಿಯಲ್ ಎಸ್ಟೇಟ್ ಅಂತ ನೋಡಿಕೊಳ್ತಾ ಇದ್ದ. ಇನ್ನೊಂದ್ಸಾರಿ ರುಚಿ ನೋಡಿದ ನಾಲ್ಗೆ ಮತ್ತೆ ಅದೇ ರುಚಿಯನ್ನ ಕೇಳುತ್ತೆ ಅನ್ನೋ ತರಹ ಹೇಗಾದ್ರೂ ಮಾಡಿ ಸಿನಿಮಾದಲ್ಲಿ ಮತ್ತೆ ನಡೆಸಬೇಕು ಅಂತ ವೇಟ್ ಲಾಸ್ ಸರ್ಜರಿ, ಏರ್ ಟ್ರಾನ್ಸ್ಪ್ಲೇಷನ್ ಅಂತ ಮಾಡಿಸಿಕೊಂಡು ಮತ್ತೆ ಮೊದಲನೇ ತರ ಆಗಿ ತನ್ನ ಫ್ಯಾಮಿಲಿ ಫ್ರೆಂಡ್ ಆದ ಮಣಿರತ್ನಂನ ಡೈರೆಕ್ಷನ್ ನಲ್ಲಿ ಕಡಲಿ ಸಿನಿಮಾ ಮೂಲಕ 2ನೇ ಇನ್ನಿಂಗ್ಸ್ ಅನ್ನ ಆರಂಭಿಸಿದ. ಇನ್ನು ಈ ಸಿನಿಮಾದಲ್ಲಿ ಇವನ ಲುಕ್ ನೋಡಿದ ತುಂಬಾ ಜನ ಅವನಿಗೆ ಅವಕಾಶ ಕೊಡಲು ಆರಂಭಿಸಿದ್ರು. ಆ ರೀತಿ ಧ್ರುವ, ಭೋಗನ್ ಅಂತ ಸಾಲು ಸಾಲು ಸಿನಿಮಾಗಳಲ್ಲಿ ಮತ್ತೆ ಆಕ್ಟ್ ಮಾಡುತ್ತಾ ಹಿಂದಿಯಲ್ಲಿ ಇರುವಾಗಿ ಡಿಯರ್ ಡ್ಯಾಡ್, ಭಾಸ್ಕರ್ ಓರು ರಾಸ್ಕಲನ್, ತಲೈವಿ, ಕಸ್ಟಡಿ ಅಂತ ಆ ಕಡೆ ತೆಲುಗು ಈ ಕಡೆ ತಮಿಳು ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಮತ್ತೆ ಬಿಸಿಯೆಸ್ಟ್ ಆಕ್ಟರ್ ಆಗಿ ಬದಲಾದ. ಇನ್ನು ಆ ರೀತಿ ಇವನು ಸಿನಿಮಾಗಳ ಕಡೆ ದೃಷ್ಟಿ ಹರಿಸಿದ್ರೆ ಅರವಿಂದ್ ಸ್ವಾಮಿ ಮಗಳು MBA ಮಾಡಿ ತಮ್ಮ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ಲು. ಇನ್ನು ಈ ಅರವಿಂದ್ ಸ್ವಾಮಿ ಒಂದು ಸಿನಿಮಾಗೆ 1 ಕೋಟಿಯಿಂದ 2 ಕೋಟಿವರೆಗೆ ತೆಗೆದುಕೊಂಡು 15 ಕೋಟಿ ರೂಪಾಯಿನ ಇದುವರೆಗೂ ಸಂಪಾದನೆ ಮಾಡಿದ್ರೆ ಇವರ ತಂದೆಯಿಂದ ಇವರಿಗೆ 10,000 ಕೋಟಿ ರೂಪಾಯಿ ಆಸ್ತಿ ಬಂದಿರುವುದು ಗಮನಾರ್ಹ. ಇದು ಹೀಗೆ ಇದ್ರೆ ಒಂದು ಇಂಟರ್ವ್ಯೂ ನಲ್ಲಿ ಇದೇ ಮಧ್ಯ ಇವನ್ನ ಇವರ ನಿಜವಾದ ತಂದೆ ತಾಯಿ ಬಗ್ಗೆ ಕೇಳಿದಾಗ ಹಣಕ್ಕಾಗಿ ನನ್ನೇ ಮಾರಿಕೊಂಡ ಅವರ ಬಗ್ಗೆ ಯಾಕೆ ಹೇಳ್ತೀರಾ, ನನ್ನ ನಿಜವಾದ ತಂದೆ ತಾಯಿ ವಿಡಿ ಸ್ವಾಮಿ ಮತ್ತು ವಸಂತ ಸ್ವಾಮಿ ಮಾತ್ರನೇ ಅಂತ ಹೇಳಿದ್ರಿಂದ ಈ ನ್ಯೂಸ್ ಎಲ್ಲಾ ಕಡೆ ವೈರಲ್ ಆಗಿತ್ತು. ಇನ್ನು ಈ ಅರವಿಂದ್ ಸ್ವಾಮಿ ಇದುವರೆಗೆ 30 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರೆ ಇವನ ನಟನೆಗೆ ಒಂದೇ ಒಂದು ಸೈಮಾ ಅವಾರ್ಡ್ ಬಂದಿದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಎಲ್ಲರ ಜೀವನದಲ್ಲೂ ನೋವು, ನಲಿವು, ಸೋಲು, ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಎಲ್ಲವನ್ನು ಸಮಾನವಾಗಿ ತೆಗೆದುಕೊಂಡಾಗ ಮಾತ್ರ ಜೀವನ ಅನ್ನೋದು ಅದ್ಭುತವಾಗಿರುತ್ತೆ ಅಂತ ಹೇಳುತ್ತಾ ಇನ್ನು ಈ ಅರವಿಂದ್ ಸ್ವಾಮಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.